ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಗಳು ನಮ್ಮ ಬೇಡಿಕೆಗಳು ಏನೇ ಬರಲಿ 1/1/2020 38 ತಿಂಗಳ ಹಿಂಬಾಗಿ ವೇತನ 38 ತಿಂಗಳ ಹಿಂಬಾಗಿ ವೇತನ 1/1/2024 ಹೊಸ ವೇತನ ಪರಿಷ್ಕರಣೆ 1/1/2024 ಹೊಸ ವೇತನ ಪರಿಷ್ಕರಣೆ ಶಕ್ತಿ ಯೋಜನೆಯ ಪೂರ್ಣ ಹಣ ಕಾರ್ಮಿಕರ ಐಕ್ಯತೆ ಏನೇ ಬರಲಿ ಸಾರಿಗೆ ನೌಕರರ ಹೋರಾಟ. ಇವತ್ತು ರಾಜ್ಯಾದ್ಯಂತ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಎಲ್ಲ ವಿಭಾಗ ಕಚೇರಿಗಳು ಮತ್ತು ಕೇಂದ್ರ ಕಚೇರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ 2020 ಕೈಗಾರಿಕಾ ಒಪ್ಪಂದದ ಹಿಂಬಾಕಿ ಹಣ ಹರಿಯರ್ಸ್ 38 ತಿಂಗಳ ಹರಿಯರ್ಸ್ ಕೊಡಬೇಕು. 2024 ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಅದನ್ನು ಕೂಡಲೇ ಸರ್ಕಾರ ನಮ್ಮನ್ನು ಜಂಟಿ ಕ್ರಿಯಾ ಸಮಿತಿ ಮುಖಂಡರು ರಾಜ್ಯ ನಾಯಕರನ್ನ ಕರೆದು ಆ ಕೈಗಾರಿಕಾ ಒಪ್ಪಂದ ಜಾರಿ ಮಾಡಬೇಕು. ಆಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ನಮಗೆ ಬರ್ತಕ್ಕಂಥ ಬಾಕಿ ಹಣ 40% ಇನ್ನು ಕೊಡ್ತಕ್ಕಂಥ ಹಣನ ನಮ್ಮ ಸಂಸ್ಥೆಗೆ ವಾಪಸ್ ಕೊಡಬೇಕು. ಆಮೇಲೆ ಈ ಉಚಿತ ಪಾಸು ರಿಯಾಯಿತಿ ಪಾಸ್ ದರ ವಿದ್ಯಾಭ್ಯಾಸ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಅದರದ್ದು ಹಣಕಾಸು ಕೂಡ ನಮಗೆ ಸಂಸ್ಥೆಗೆ ವಾಪಸ್ ಕೊಡಬೇಕು ಅಂಥೇಳಿ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಬಳ್ಳಾರಿಯಲ್ಲಿ ಕೂಡ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದು ಯಶಸ್ವಿ ಮಾಡಲಿಕ್ಕೆ ಸಾಯಂಕಾಲ 5 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹವನ್ನು ಕಾರ್ಯಕ್ರಮ ಮುಂದುವರಿಸ್ತೀವಿ. ಇದು ಒಂದು ಶಾಂಪಲ್ ಇದ್ದಾಗೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈಗಾಗಲೇ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದ್ದೀವಿ, ಸರ್ಕಾರ ಗಮನ ಸೆಳೆದಿದ್ದೀವಿ. ಹಂತವಾಗಿ ಕಾರ್ಯಕ್ರಮ ಮಾಡಬೇಕಾಗತ್ತೆ. ಒಂದೇ ಸಾರಿ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ಹಂತವಾಗಿ ಅವರ ಒಂದು ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡಿಲ್ಲ ಅಂದರೆ ಕೊನೆಯ ಅಸ್ತ್ರ ಇದ್ದೇ ಇದೆ, ಮುಷ್ಕರ ಮಾಡ್ತಕ್ಕಂಥದ್ದು. ಆ ಮುಷ್ಕರ ಮಾಡ್ತಕ್ಕಂಥ ವಾತಾವರಣ ಸರ್ಕಾರ ಕೂಡ ನಮ್ಮನ್ನು ಕರೆದು ಹಲವಾರು ಬಾರಿ ಮಾತಾಡಿ ನಮ್ಮ ಮನವೊಲಿಸಿದ್ದಾರೆ. ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇವತ್ತು ಸರ್ಕಾರದ ಗಮನ ಸೆಳೆಯಲು ಇವತ್ತೇನು ಸೆಷನ್ ನಡೀತಾ ಇದೆ ಆ ಗಮನ ಸೆಳೀಲಿಕ್ಕೆ ಒಂದು ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬಳ್ಳಾರಿ ವಿಭಾಗಕ್ಕೆ 5 ಡಿಪೋಗಳಿದ್ದಾವೆ. ಒಂದು ಬಳ್ಳಾರಿ 3 ಡಿಪೋ, ಒಂದು ಕುರುಗೋಡು, ಒಂದು ಸಿರುಗುಪ್ಪ, ಒಂದು ಸಂಡೂರು. ಇಷ್ಟು ಡಿಪೋಗಳು ಸೇರಿ ನಮ್ಮ ಬಳ್ಳಾರಿ ವಿಭಾಗ. ಎಲ್ಲ ವಿಭಾಗಗಳಿಂದ, ವಿಭಾಗ ಕಾರ್ಯಗಾರಿಗಳಿಂದ, ವಿಭಾಗ ಕಚೇರಿಯಿಂದ ಎಲ್ಲ ನಮ್ಮ ಕಾರ್ಮಿಕರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಜಂಟಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಎಚ್ ಆದಿಮೂರ್ತಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಮ್ಮ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷ.